ಸ್ನೇಹಿತರೆ ನಮಸ್ಕಾರ. ಹಾಡುಗಳೆಂದರೆ ಬಾಲ್ಯದಿಂದಲೂ ನನಗೆ ತುಂಬ ಇಷ್ಟ, ಪಂಚಪ್ರಾಣ. ಓಪನಿಂಗ್ ಮ್ಯೂಸಿಕ್ ಬರ್ತಿದ್ದ ಹಾಗೆ ಈ ಹಾಡು ಇಂಥ ಚಿತ್ರದ್ದು, ಮತ್ತು ಗಾಯಕರು ಯಾರು, ಬರೆದವ್ರು ಯಾರು, ಮ್ಯೂಸಿಕ್ ಯಾರು ಮಾಡಿದ್ರು, ಆ್ಯಕ್ಟ್ ಯಾರು ಮಾಡಿದ್ದಾರೆ, ಎಲ್ಲವನ್ನ ಚಿಕ್ಕ ವಯಸ್ಸಿನಲ್ಲೇ ಹೇಳ್ತಾ ಇದ್ದೆ. ಬಿಡಿ, ಅವನ ಬಗ್ಗೆ ಏನು ಹೇಳಕ್ಕೆ ಹೋಗಬೇಡಿ, ಅವನಿಗೆಲ್ಲ ಗೊತ್ತು. ಹಾಡಿನ ಬಗ್ಗೆ ತುಂಬ ತಿಳ್ಕೊಂಡಿದ್ದಾನೆ, ಆಸಕ್ತಿ ಜಾಸ್ತಿ ಅಂತ ಹೇಳ್ತಾಯಿದ್ರು. ಆ ರೀತಿ ತುಂಬ ಹೆಚ್ಚು ಹಾಡುಗಳನ್ನು ರೇಡಿಯೋದಲ್ಲೇ ಕೇಳಿದ್ದು. ನನಗೆ ಯಾವತ್ತೂ ಕೂಡ ರೇಡಿಯೋದಲ್ಲಿ ಅನೌನ್ಸರ್ ಆಗಿ ನಾನೊಬ್ಬ ಆ್ಯಂಕರ್ ಆಗಿ ಕೆಲಸ ಮಾಡ್ತೇನೆ ಅಥವಾ ಎಂಜಾಯ್ ಮಾಡಿದ್ದೇನೆ. ಅದನ್ನು ಕೆಲಸ ಅಂತ ಹೇಳಲ್ಲ, ಇಟ್ಸ್ ಎಂಜಾಯ್ಮೆಂಟ್. ಅದನ್ನು ನನ್ನ ಪಾಲಿಗೆ ಬರುತ್ತೆ ಅಂತ ನಾನು ಯಾವತ್ತೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ನನಗೆ ಆ ಒಂದು ಸೌಭಾಗ್ಯ ಬಂತು. ನೆರೆಮನೆಯ ರೇಡಿಯೋದಲ್ಲಿ ಹಾಡುಗಳನ್ನ ಕೇಳ್ತಾ ಇದ್ದರೆ ನಾವು ಒಂದು ರೇಡಿಯೋ ಯಾವತ್ತೂ ಕೊಂಡುಕೊಳ್ತೇವೆ. ನಾವು ಮನೆಯಲ್ಲಿ ಹಾಡುಗಳನ್ನು ಯಾವಾಗ ಕೇಳ್ತೇವೆ, ಈ ಥರ ಎಲ್ಲ ಅನ್ನಿಸ್ತಾ ಇತ್ತು. ಕೆಲವು ಹೋಟೆಲ್ಗಳಲ್ಲಿ, ಅಂಗಡಿಗಳಲ್ಲಿ ರೇಡಿಯೋ ಸೆಟ್ ನೋಡಿ ನನಗೂ ಒಂದು ರೇಡಿಯೋ ಬೇಕು ಅಂತ ಅನ್ನಿಸ್ತಾ ಇತ್ತು. ಅದು ಕೈಗೂಡಿದ್ದು ನಾನು ಡಿಗ್ರಿ ಬಂದಂತಹ ಸಂದರ್ಭದಲ್ಲಿ. ಅಲ್ಲಿ ತನಕ ಮನೆಯಲ್ಲಿ ರೇಡಿಯೋ ಇರಲಿಲ್ಲ. ರೇಡಿಯೋ ಇರಿಸ್ಕೊಳ್ಳೋದೇ ಒಂದು ಪ್ರತಿಷ್ಠಿತ ವಿಚಾರವಾಗಿದ್ದಂತಹ ಕಾಲ ಅದು. ಅಲ್ಲಿ ಬರುತ್ತಿದ್ದಂತಹ ಚಿತ್ರಗೀತೆಗಳಂತೂ ತುಂಬ ಆಕರ್ಷಕ. ನನಗೆ ತುಂಬ ಪ್ರಿಯವಾದಂತಹ ಗಾಯಕರು, ಮೇಲ್ ಸಿಂಗರ್ಸಲ್ಲಿ ಪಿ ಬಿ ಶ್ರೀನಿವಾಸ್. ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಗೀತೆಗಳು ತುಂಬ ಹೃದಯಕ್ಕೆ ಇಳಿಯುವಂತಹ ಗೀತೆಗಳಾಗಿದ್ದವು. ಎಸ್ ಜಾನಕಿಯವರ ಕಾಂಬಿನೇಷನ್, ಪಿ ಬಿ ಎಸ್ ಮತ್ತು ಎಸ್ ಜಾನಕಿಯವರು, ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರು, ಪಿ ಬಿ ಶ್ರೀನಿವಾಸ್ ಎಲ್ ಆರ್ ಈಶ್ವರಿಯವರು, ಪಿ ಬಿ ಶ್ರೀನಿವಾಸ್ ವಾಣಿ ಜಯರಾಮ್ ಅವರು, ಹೀಗೆ ಗಾಯಕರ ಒಂದು ಪಟ್ಟಿಯೇ ಸಾಗುತ್ತೆ. ಸಂಪತ್ತಿಗೆ ಸವಾಲ್ ಮತ್ತು ದಾರಿ ತಪ್ಪಿದ ಮಗ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದನ್ನು ಕೇಳಿದಾಗ ರಾಜ್ಕುಮಾರ್ ಹಾಡ್ತಾರಾ ಅನ್ನೋದೊಂದು ಪ್ರಶ್ನೆ. ನಾವೆಲ್ಲ ತುಂಬ ಚಿಕ್ಕವರು ಆಗ. ಪಿ ಬಿ ಎಸ್ ಗಾಯನಕ್ಕೆ ಮನಸ್ಸು ಹೋತಿದ್ದ ನಾವು ರಾಜ್ಕುಮಾರ್ ಅವರ ಹಾಡಿಗೆ ಹೊಂದಾಣಿಕೆ ಹೊಂದಿಸ್ಕೋಬೇಕಾದ್ರೆ ಮನಸ್ಸನ್ನು ಸ್ವಲ್ಪ ವ್ಯತ್ಯಾಸ ಕಾಣಿಸ್ತು. ಬಬ್ರುವಾಹನ ಚಿತ್ರದಲ್ಲಿ ಯಾರೂ ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಇದನ್ನು ಕೇಳಿದಾಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಬಿ ಎಸ್ ಅವರ ವಾಯ್ಸಿಗೆ ಎಷ್ಟು ಹೋಲಿಕೆ ಇದೆ ಅನ್ನೋದು ನಮಗೆ ಸ್ಪಷ್ಟವಾಯಿತು. ನಾವಾಗಲೇ ಇನ್ನು 8-9ನೇ ಕ್ಲಾಸ್ ಓದ್ತಾ ಇದ್ವು. ಆಮೇಲೆ ಶಂಕರ್ ಗುರು ಚಿತ್ರದಲ್ಲಿ ನಾ ಬೆಂಕಿಯಂತೆ ನಾ ಗಾಳಿಯಂತೆ ಎಂಬಂತಹ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಬಿ ಎಸ್ ಅವರು ಹಾಡಿದಾಗ ನಿಜವಾಗಿಯೂ ಖುಷಿಯಾಯಿತು. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಗೀತೆಗಳನ್ನು ಹಾಡಲಿಕ್ಕೆ ಶುರು ಮಾಡಿದ್ರು. ಅಂದಿನಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿದ್ರು. ಅಲ್ಲೊಂದು ಇಲ್ಲೊಂದು ಗೀತೆಗಳು ಪಿ ಬಿ ಎಸ್ ಅವರು ಇರ್ತಾಯಿತ್ತು. ಪಿ ಬಿ ಎಸ್ ಅವಕಾಶಗಳು ಕಡಿಮೆ ಆಯ್ತಲ್ಲ ಅಂತ ನಮಗೆ ತುಂಬ ಆತಂಕವಾಯಿತು. ಇತ್ತೀಚೆಗೆ ಅಂದರೆ ತುಂಬ ವರ್ಷಗಳ ಹಿಂದೆ, 30 ವರ್ಷಗಳ ಹಿಂದೆ, ಹಾಸನ ಆಕಾಶವಾಣಿಗೆ ನಾನು ಉದ್ಘೋಷಕನಾಗಿ, ಅನೌನ್ಸರ್ ಆಗಿ ಟ್ರಾನ್ಸ್ಫರ್ ಆಗಿ ಬಂದಾಗ ಪಿ ಬಿ ಎಸ್ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ 1996 ಸೆಪ್ಟೆಂಬರ್ನಲ್ಲಿ ಹಾಸನ ಆಕಾಶವಾಣಿಗೆ ಬಂದದ್ದು. ಆ ಸಮಯದಲ್ಲಿ ಅವರ ಜೊತೆಯಲ್ಲಿ ಮಾತನಾಡುವಂತಹ ಒಂದು ಅವಕಾಶ ನನಗೆ ಸಿಕ್ತು. ಆವಾಗ ಕೂತ್ಕೊಂಡು ಹೇಳಿದ್ರು, ಸರ್ ಹೀಗೆಲ್ಲ ಹೇಳ್ತಾರಲ್ಲ, ನಮಗೆಲ್ಲ ಹಾಗೆ ಅನಿಸ್ತು. ಏನು? ಇಲ್ಲಪ್ಪ ಹಾಗೇನಿಲ್ಲ, ನನಗೆ ಅವಕಾಶವನ್ನು ಮಾಡಿಕೊಟ್ಟವರೇ ಅಣ್ಣವರು. ಅವರು ದೊಡ್ಡ ಗಾಯಕರು, ಬಹಳ ದೊಡ್ಡ ಗಾಯಕರು. ನನಗೆ ಹಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅವರ ಹಾಡಬಹುದಿತ್ತು, ಎಲ್ಲ ಸಿನಿಮಾಗಳಿಗೂ ಅವರೇ ಹಾಡ್ಬೋದಿತ್ತು.
ನನಗೆ ಅವರು ಹಾಡೋದನ್ನು ನನಗೆ ಹಾಡಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದು ಅದು ನನ್ನ ಪುಣ್ಯ. ಅವರಿಂದ ನಾನು ಸಾಕಷ್ಟು ಗೀತೆಗಳನ್ನು ಕನ್ನಡದಲ್ಲಿ ಹಾಡಿದೆ ಎಂಬುದಾಗಿ ಪಿ ಬಿ ಎಸ್ ಅವರು ಹೇಳಿದರು. ಹೀಗೆ ನಾನಾ ಗಾಯಕರು ಅವರು ಇರಬಹುದು. ನಾನಾ ಕಾಲದ ಘಟ್ಟದಲ್ಲಿ ಬಂದಂಥವರು. ಒಂದು ಕಾಲದಲ್ಲಿ ಹೊನ್ನಪ್ಪ ಭಾಗವತರವರು ಗಾಯಕರು ಮತ್ತು ಅಭಿನಯ ಎರಡೂ ಸಹ ಇರ್ತಾ ಇತ್ತು. ಆಮೇಲೆ ಸಿ ಎಸ್ ಜಯರಾಮನ್ ಅವರು, ಸೀರ್ಗಾಳಿ ಗೋವಿಂದರಾಜನ್ ಅವರು, ಘಂಟಸಾಲ ಮತ್ತು ಪಿ ಸುಶೀಲ, ಘಂಟಸಾಲ ಪಿ ಲೀಲಾ, ಘಂಟಸಾಲ ಎಸ್ ಜಾನಕಿ ಅವರು ಹಾಡಿರೋದು ನನಗೆ ಅಷ್ಟು ನೆನಪಿಲ್ಲ. ಪಿ ಬಿ ಎಸ್ ಎಸ್ ಜಾನಕಿ ಕಾಂಬಿನೇಷನ್, ಬ್ಯೂಟಿಫುಲ್ ಕಾಂಬಿನೇಷನ್. ಗಂಗೆ ನಿನ್ನ ಮೇಲೆ ನನ್ನ ಮನಸ್ಸೈತೆ, ಅದು ಮಿಸ್ಟರ್ ರಾಜ್ಕುಮಾರ್ ಚಿತ್ರದ ಗೀತೆ, ಅದ್ಭುತವಾದ ಗೀತೆ, ಎಷ್ಟು ಚಂದ ಅಂದರೆ ಆನಂದ. ಅದೇ ರೀತಿಯಲ್ಲಿ ಬಂದದ್ದು ರಾಜ ನನ್ನ ರಾಜ ಚಿತ್ರದಲ್ಲಿ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಎಂಬಂತಹ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಎಸ್ ಜಾನಕಿ ಅವರು ಹಾಡಿದ್ದು. ಎಸ್ ಜಾನಕಿ ಅವರು ಹಾಡ್ತಾಯಿದ್ರೆ ಜಾನಕಮ್ಮನವ್ರ ಮುಖ ನಮ್ಮ ಕಣ್ಮುಂದೆ ಬರೋಲ್ಲ. ಮಂಜುಳನೇ ಹಾಡ್ತಾ ಇದ್ದಾರೆ, ಆರತಿನೇ ಹಾಡ್ತಾ ಇದ್ದಾರೆ, ಜಯಂತಿ ಹಾಡ್ತಾ ಇದ್ದಾರೆ, ಕಲ್ಪನಾನೇ ಹಾಡ್ತಾ ಇದ್ದಾರೆ. ಅಷ್ಟು ಸೂಟ್ ಆಗುವಂಥ ಧ್ವನಿ ಅದು. ಒಂದು ಮಗು ಹಾಡ್ತಾ ಇದೆ ಅಂತ ಹೇಳಿದ್ರೆ ಆ ಮಗುಗೆ ಎಸ್ ಜಾನಕಿ ಅವರ ವಾಯ್ಸ್ ಇರ್ತಾಯಿತ್ತು. ಭಕ್ತಿಗೀತೆಯನ್ನು ಭಕ್ತಿ ತುಂಬಿ ಹಾಡ್ತಾಯಿದ್ರು ಜಾನಕಮ್ಮನವರು. ಪಿ ಸುಶೀಲಾ ಅವರು ಹಾಡಿದ್ದಾರೆ. ಪಿ ಸುಶೀಲಾ ಅವರು ಗೊತ್ತಾಗುತ್ತೆ, ಇವರು ಪಿ ಎಸ್ ಅಂತ ಹೇಳಿ, ಪಿ ಸುಶೀಲಾ ಅಂತ ಗೊತ್ತಾಗುತ್ತೆ. ಪಿ ಬಿ ಎಸ್ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಎಸ್ ದಾಸ್ ಅಂತ ಗೊತ್ತಾಗುತ್ತೆ. ಘಂಟಸಾಲ ಅವರು ಗೊತ್ತಾಗ್ತಾರೆ. ಆದರೆ ಎಸ್ ಪಿ ಬಿ ಮಾತ್ರ ಗೊತ್ತಾಗಲ್ಲ. ಯಾರು ಹಾಡ್ತಾ ಇದ್ದಾರೋ, ಯಾರು ಅಭಿನಯಿಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಎಸ್ ಪಿ ಬಿ ಅವರು ಹಾಡ್ತಾಯಿದ್ರು. ಎಸ್ ಪಿ ಬಿ ಅವ್ರನ್ನ ನಾವು ತೆರೆ ಮೇಲೆ ಅಥವಾ ಎಲ್ಲಾದರೂ ನೋಡಿದಾಗ ಗೊತ್ತಾಯಿತು ಎಸ್ ಪಿ ಬಿ ಹೀಗಿದ್ದಾರಾ ಅಂಥೇಳಿ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಒಂದು ನಮ್ಮ ಊರಿನ ಥಿಯೇಟ್ರಲ್ಲಿ ಪೋಸ್ಟ್ರಲ್ಲಿ ಒಂದು ಫೋಟೋ ಇತ್ತು. ಆ ಫೋಟೋ ಅಂದರೆ ಆ ಪೋಸ್ಟಲ್ಲಿ ಒಂದು ಚಿತ್ರ ಇತ್ತು. ಅದು ಯಾರು ಅಂದರೆ ಬಾಲಸುಬ್ರಹ್ಮಣ್ಯಂ ಅವ್ರ ಚಿತ್ರ, ಪಕ್ಕಂಟಿ ಅಮ್ಮಾಯಿ ಅಂತ ಒಂದು ಫಿಲ್ಮ್. ಆ ಫಿಲಮ್ದು ತೆಲುಗು ಫಿಲ್ಮ್ ಅದು. ಆ ಫಿಲಮ್ನಲ್ಲಿ ಆ ಪೋಸ್ಟ್ರಲ್ಲಿ ಎಸ್ ಪಿ ಬಿ ಆ್ಯಕ್ಟ್ ಮಾಡಿದ್ದಾರೆ ಅಂಥೇಳಿ. ಎಸ್ ಪಿ ಬಿ ಹೇಗಿರ್ಬೋದು ಅಂತ ನೋಡೋ ಕಾತರಕ್ಕೋಸ್ಕರ ನಾವು ಅದು. ಆಮೇಲೆ ಎಸ್ ಪಿ ಬಿ ಅವರ ಕ್ರೇಜ್ ನಮಗೆ ಯಾವಾಗ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಶಂಕರಾಭರಣಂ ಫಿಲ್ಮ್ ಏನು 1980 ಅಥವಾ 81 ಅನಿಸುತ್ತೆ, ಅದು ತೆಲುಗು ಚಿತ್ರ. ಅದರಲ್ಲಿ ಬೇಲೂರಿನಲ್ಲಿ ಶೂಟ್ ಮಾಡಿದ್ದಾರೆ ಮಂಜು ಭಾರ್ಗವಿಯವರ ಒಂದು ಅಭಿನಯದ ಒಂದು ಗೀತೆಗೆ. ಮತ್ತು ಆ ಚಿತ್ರದಲ್ಲಿ ಒಂದೆರಡು ಕನ್ನಡದ ಮಾತುಗಳಿವೆ ಅನ್ನೋ ಒಂದು ಕಾರಣಕ್ಕೋಸ್ಕರವೇ ಆ ಸಿನಿಮಾವನ್ನು ತುಂಬ ಸರ್ತಿ ನೋಡಿದ್ವು. ಅದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಶಾಸ್ತ್ರೀಯ ಸಂಗೀತ, ಒರಿಜಿನಲ್ ಕ್ಲಾಸಿಕಲ್ ಮ್ಯೂಸಿಕ್ ಅದ್ಭುತವಾಗಿ ಹಾಡಿದ್ದಾರೆ. ಆ ಹಾಡುಗಳನ್ನು ಕೇಳಿ ತಲೆದೋಗದವರೇ ಇಲ್ಲ. ಹೀಗೆ ಎಸ್ ಪಿ ಬಿ ಆಗಲಿ, ಕೆ ಜೆ ಯೇಸುದಾಸ್ ಅವರಾಗಲಿ, ಮತ್ತು ಘಂಟಸಾಲ ಅವರಾಗಲಿ, ಆಮೇಲೆ ಅಣ್ಣವರಂತೂ ಬಿಡಿ, ಆ ಗಾನ ಗಂಧರ್ವ. ಅವರ ಭಕ್ತಿಗೀತೆಗಳು, ಅವರ ಭಾವಗೀತೆಗಳು, ಅವರ ಚಿತ್ರಗೀತೆಗಳು, ಆಹಾ, ಅದನ್ನು ಕೇಳಿ ಕೇಳಿ ಅನುಭವಿಸಬೇಕು. ಸರ್ವಕಾಲಕ್ಕೂ ಅವರು ಏನು ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಕಾಲದಲ್ಲೂ ಇರುವಂಥವ್ರು ಗಾನಗಂಧರ್ವರು. ತುಂಬ ಖುಷಿಯಾಗುತ್ತೆ ಗಾಯಕರನ್ನು ನೆನೆಸ್ಕೊಂಡಾಗ. ಯಾಕೆ ಅಂತ ಹೇಳಿದ್ರೆ, ಆಳೋರು ಇಲ್ಲದೇ ಇದ್ದರೆ ಇರಬಹುದಂತೆ. ಅಂದರೆ ದೇಶವನ್ನು ಆಳಲಿಕ್ಕೆ ಪ್ರಭು ಇಲ್ಲದೇ ಇದ್ದರೆ ಸಹ ನಡೆಯುತ್ತೆ, ಆದರೆ ಹಾಡೋರು ಇಲ್ಲದೇ ಇದ್ದರೆ ಆಗೋದಿಲ್ಲ ಅಂತ ಒಂದು ಮಾತಿದೆ. ಹಾಗಾಗಿ ಹಾಡೋರು ಬಹಳ ಮುಖ್ಯ. ಆ ಕಾಲದಿಂದಲೂ ನಮ್ಮ ಜನಪದರು ಹಾಡ್ತಾನೇ ಕೆಲಸವನ್ನು ಮಾಡ್ತಾಯಿದ್ರು. ಸುಗ್ಗಿ ಕಾಲದಲ್ಲಿ ಹೀಗೆ ನಾನಾ ಸಂದರ್ಭದಲ್ಲಿ ಬೀಸೋಕೊಲ್ಲಿನ ಪದ, ಹೀಗೆ ಕೆಲಸವನ್ನು ಮಾಡ್ತಾ ಹಾಡ್ತಾಯಿದ್ರು. ನಾವು ಇವತ್ತು ಯಾವುದಾದ್ರೂ ಒಂದು ವಾಕ್ ಮಾಡಬೇಕಾದ್ರೆ ಅಥವಾ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಹಾಡು ಹಾಕ್ಕೊಳ್ತೇವೆ, ಅದು ಕಿವಿಯಲ್ಲಿ ಕೇಳಿಸ್ತಾ ಇರಬೇಕು. ರೇಡಿಯೋ ಇಟ್ಕೊಳ್ಳೋವಂಥ ಫ್ಯಾಷನ್ ಬಹಳ ಇತ್ತು ಒಂದು ಕಾಲದಲ್ಲಿ. ಅದು ಈಗ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಇಲ್ಲ, ಕೇಳುಗರು ತುಂಬ ಇದ್ದಾರೆ. ನಮ್ಮ ಜೇಬಿನಲ್ಲಿ ಒಂದು ರೇಡಿಯೋ ಇರ್ತಾಯಿತ್ತು. ಆ ರೇಡಿಯೋದಲ್ಲಿ, ಪಾಕೆಟ್ಸ್ ರೇಡಿಯೋದಲ್ಲಿ ಹಾಡುಗಳನ್ನು ಕೇಳಿಸ್ಕೊಂಡು ವಾಕ್ ಮಾಡೋದು ಅಥವಾ ಬೇರೆ ಬೇರೆ ಕೆಲಸವನ್ನು ಮಾಡುವಂಥದ್ದು ಇದೆಲ್ಲ ಇತ್ತು. ಹೀಗಾಗಿ ಕೇಳಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಅದರಲ್ಲಿ ಇರುವಂಥ ಸುಖ, ಆ ಕಲ್ಪನೆಯ ಆನಂದ ಮತ್ತು ನೋಡೋದ್ರಲ್ಲಿ ಇರಲ್ಲ ಅಂತ ಅನಿಸುತ್ತೆ. ಕೇಳೋದ್ರಲ್ಲೇ ಆನಂದ. ಹಾಗಾಗಿ ಇಂಪಾಗಿ ಕೇಳುವಂತಹ ಒಂದು ಗಾನ
ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಮಾಧಾನ, ಖುಷಿ ಎಲ್ಲವನ್ನು ತಂದುಕೊಡುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಮಾತಾಡ್ತೇನೆ.